ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಟೀ ಮಾಡ್ತಾನೆ ಇರ್ತೀವಿ ಅಲ್ವಾ? ಬೆಳಿಗ್ಗೆ ಮತ್ತು ಸಂಜೆ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಹೀಗೆ ಟೀ ಮಾಡಿದ ನಂತರ ಅದನ್ನು ಜಾಲರಿಯಲ್ಲಿ ಸೋಸ್ತೀವಿ ಅಲ್ವಾ? ಸೊ ಈ ಟೀ ಸೋಸೋ ಅಂತಹ ಜಾಲರಿ ಪ್ರತಿದಿನ ಉಪಯೋಗಿಸಿ ತುಂಬಾ ಗಲೀಜಾಗಿಬಿಟ್ಟಿರುತ್ತೆ. ಮಾಡಿದ ತಕ್ಷಣ ತೊಳಿತೀವಿ ನಿಜ, ಆದ್ರೂ ಅದರಲ್ಲಿ ಟೀ ಪುಡಿಯ ಅಂಶ ಸಣ್ಣದಾಗಿ ಸೇರಿಬಿಟ್ಟಿರುತ್ತೆ ನೋಡಿ. ಅಲ್ಲದೆ ನಿಮಗೆ ಟೀಗೆ ಶುಂಠಿ ಹಾಕೋ ಅಭ್ಯಾಸ ಇದ್ದರೆ ಈ ತರಹ ಚಿಕ್ಕ ತುರಿಮಣಿ ಬಳಸ್ತೀವಿ ಅಲ್ವಾ, ಅದು ಕೂಡ ಸೈಡ್ನಲ್ಲಿ ಕಪ್ಪಾಗಿ ಬಿಡುತ್ತೆ. ಇವುಗಳನ್ನು ಈಗ ಮುಂಚಿನ ಥರ ಆಗೋ ಹಾಗೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಬನ್ನಿ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಡಿ. ನೀರು ಸ್ವಲ್ಪವೇ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ 1 ಚಮಚದಷ್ಟು ಅಡುಗೆ ಸೋಡಾನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಇದಕ್ಕೆ ಸ್ವಲ್ಪ ವಿನೆಗರ್ನ ಸೇರಿಸಬೇಕು. ವಿನೆಗರ್ ಇರಲಿಲ್ಲ ಅಂದರೆ ನೀವು ನಿಂಬೆ ಹುಳಿಯನ್ನು ಕೂಡ ಸೇರಿಸಬಹುದು. ಈಗ ಇದರಲ್ಲಿ ಟೀ ಸೋಸುವಂತಹ ಜಾಲರಿ ಹಾಗೆಯೇ ಚಿಕ್ಕ ತುರಿಮಣೆ ಹಾಕಿಬಿಟ್ಟು 1-2 ನಿಮಿಷ ಜೋರು ಕುದಿ ಬರೋ ಥರ ಸ್ವಲ್ಪ ಉರಿನ ಜಾಸ್ತಿ ಮಾಡಿ ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಸೇರಿಸ್ಕೋಬಹುದು ಅಥವಾ ಸ್ವಲ್ಪ ಸೋಪಿನ ಪುಡಿಯನ್ನು ಕೂಡ ಹಾಕಬಹುದು. ಈಗ ನೋಡಿ, ನೀರು ಸ್ವಲ್ಪ ಜೋರಾಗಿ ಕುದೀತಾ ಇದೆ. ಪೂರ್ತಿ ಅದು ಜಾಲರಿ ಮತ್ತು ತುರಿಮಣೆ ನೀರೊಳಗೆ ಮುಳುಗಿದೆ ಕೂಡ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಹೀಗೆ ಬಿಟ್ಬಿಡಿ. ನೀರು ಬಿಸಿ ಎಷ್ಟೊತ್ತಿರುತ್ತಲ್ವ ಅಷ್ಟೊತ್ತು ಕೂಡ ಇದು ಪೂರ್ತಿ ನೀರಲ್ಲೇ ಇರಲಿ. ನೋಡಿ, ಹೀಗೆ ನೀರು ಆರಿದ ನಂತರ ಈ ಪಾತ್ರೆನ ಸಿಂಕ್ನಲ್ಲಿ ತಗೊಂಡ್ಬಿಟ್ಟು ಪಾತ್ರೆ ಉಜ್ಜುವಂತಹ ಸ್ಕ್ರಬ್ಬರ್ ಇರುತ್ತಲ್ವ ಅದರಿಂದ ಈ ಟೀ ಸೋಸುವಂತಹ ಜಾಲರಿನ ಸ್ವಲ್ಪವೇ ಉಜ್ಜುತ್ತಾ ಹೋದರೆ ಸಾಕು. ಇದು ಈಗಾಗಲೇ ಬಿಸಿ ನೀರು, ಸೋಡಾ ಪುಡಿ ಹಾಗೆ ವಿನೆಗರ್ನಲ್ಲಿ ಕುದ್ದಿರೋದ್ರಿಂದ ಇದರಲ್ಲಿ ಸಿಕ್ಕೊಂಡಿರುವಂತಹ ಸಣ್ಣ ಸಣ್ಣ ಟೀ ಪಾರ್ಟಿಕಲ್ಸ್ ಪೂರ್ತಿಯಾಗಿ ಬಿಟ್ಕೊಂಡಿರುತ್ತೆ. ಮತ್ತು ನಾನಿಲ್ಲಿ ಸೋಪನ್ನು ಉಪಯೋಗಿಸ್ತಾ ಇಲ್ಲ, ಯಾಕಂದರೆ ಈ ನೀರಿಗೆ ನಾವು ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕಿದ್ವಿ ಅಲ್ವಾ, ಹಾಗಾಗಿ ಅದೇ ನೀರಿನಲ್ಲಿ ಉಜ್ಜಿದ್ರೆ ಸಾಕಾಗತ್ತೆ. ನೋಡಿ, ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಜಾಲರಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಮಧ್ಯದ ಭಾಗ ಆಗಿರ್ಬೋದು ಅಥವಾ ಅದರ ಸುತ್ತ ಸೈಡ್ನಲ್ಲಿ ಕಪ್ಪು ಕೂತ್ಬಿಟ್ಟಿರುತ್ತೆ ಅಲ್ವಾ, ಅದು ಕೂಡ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ. ಈ ಭಾಗದಲ್ಲೂ ಕೂಡ ಮಧ್ಯೆ ಏನೂ ಸಿಕ್ಕೊಂಡಿದ್ದು ಉಳಿದಿಲ್ಲ. ಇದೇ ರೀತಿ ಈಗ ಈ ಚಿಕ್ಕ ತುರಿಮಣಿಯನ್ನು ಕೂಡ ಸ್ವಲ್ಪ ಸ್ಕ್ರಬ್ಬರ್ನಿಂದ ಉಜ್ಜುತ್ತಾ ಹೋಗಿ. ಇಷ್ಟೆಲ್ಲ ಪ್ರತಿದಿನವೂ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ, ಹಾಗಾಗಿ ಅಟ್ಲೀಸ್ಟ್ ವಾರದಲ್ಲಿ 1 ದಿನ ಈ ರೀತಿ ತೊಳೆದಿಡ್ಕೋಬಹುದು. ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ಸ್ಟೀಲ್ ಪೂರ್ತಿ ಫಳಫಳ ಅಂತ ಇದೆ. ನೋಡ್ತಾ ಇದ್ದೀರಲ್ವಾ ಮೊದಲಿಗೆ ಇದು ಹೇಗಿತ್ತು, ಈಗ ಹೇಗಾಗಿದೆ ಅಂತ. ನೀವು ಎಲ್ಲರೂ ಮಿಕ್ಸರನ್ನು ಉಪಯೋಗಿಸ್ತಾ ಇರ್ತೀರಿ ಅಲ್ವಾ, ಅದರ ಜಾರ್ ಅಂತೂ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ಆದರೆ ಅದರ ಮಿಷಿನ್, ಅದರ ಕ್ಲೀನಿಂಗ್ ಬಗ್ಗೆ ನಾವು ಅಷ್ಟೊಂದು ಗಮನ ಹರಿಸೋದೇ ಇಲ್ಲ. ಕೆಲವೊಂದು ಸಲ ಮಿಕ್ಸಿ ಮಾಡೋವಾಗ ಇದ್ರ ಮೇಲೆ ಏನಾದರೂ ಚೆಲ್ಲಿರುತ್ತೆ ಅಥವಾ ಧೂಳಾಗಿರುತ್ತೆ. ಇದರಿಂದ ಮಿಕ್ಸರ್ನ ಮೆಷಿನ್ ಕೂಡ ನಾವು ಕ್ಲೀನ್ ಮಾಡಬೇಕಾಗತ್ತೆ ಅಲ್ವಾ. ಅದಕ್ಕೆ ನೋಡಿ, ನಮಗಿಲ್ಲೊಂದು ಪೇಸ್ಟ್ ಮಾತ್ರನೇ ಬೇಕಾಗಿದೆ. ಯಾವುದಾದ್ರೂ ಹಳೆ ಉಳಿದೋಗಿರುವಂತಹ ಪೇಸ್ಟನ್ನು ಕೂಡ ಬಳಸಬಹುದು ಅಥವಾ ನೀವು ರೆಗ್ಯುಲರ್ ಆಗಿ ಪ್ರತಿನಿತ್ಯ ಉಪಯೋಗಿಸುವಂತಹ ಪೇಸ್ಟನ್ನು ಕೂಡ ಬಳಸಬಹುದು. ಸ್ವಲ್ಪ ಪೇಸ್ಟನ್ನು ಒಂದು ಚಿಕ್ಕ ಬಟ್ಟಲಿನಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ನಾನು ಈ ಬಟ್ಟಲಿನಲ್ಲಿ ಬೇಕಾಗಿರುವಷ್ಟು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೀಗ 1-2 ಚಮಚದಷ್ಟು ನೀರನ್ನು ಸೇರಿಸ್ಕೋಬೇಕು. ಹಾಗೆ ನೀರನ್ನು ಹಾಕೋದಕ್ಕೆ ಹೋದರೆ ತುಂಬಾ ಬಿದ್ದುಬಿಡುತ್ತೆ, ಹಾಗಾಗಿ ನಾನಿಲ್ಲಿ ಚಮಚದಿಂದ ಹಾಕ್ತಾಯಿದ್ದೀನಿ. ನೋಡಿ, 2-3 ಚಮಚ ನೀರನ್ನು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಮತ್ತು ನೀರು ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ತುಂಬಾ ತೆಳುವಾಗೋದು ಬೇಡ,
ಹಾಗೆಯೇ ಗಟ್ಟಿಯಾಗಿ ಕೂಡ ಉಳಿದಿರಬಾರ್ದು. ಮತ್ತೆ ನಿಮಗೆ ಬೇಕಿದ್ದರೆ ಒಂದೆರಡು ಹನಿಗಳಷ್ಟು ನೀರನ್ನು ಸೇರಿಸ್ಕೊಳ್ಬಹುದು. ಈಗ ನೋಡಿ, ಈ ಮಿಶ್ರಣವನ್ನು ಒಂದು ಹಳೆಯ ಬ್ರಷ್ನ ಸಹಾಯದಿಂದ ಮಿಕ್ಸಿಯ ಮಿಷಿನ್ಗೆ ನೀವು ಎಲ್ಲ ಕಡೆಗೆ ಇದನ್ನು ಹಚ್ಚಬೇಕು. ನೋಡಿ, ಈ ಮಿಷಿನ್ನ ಮಧ್ಯಭಾಗದಲ್ಲಿ ತುಂಬಾ ಗಲೀಜಾಗಿದೆ. ನಾನು ಮೊದಲಿಗೆ ಅಲ್ಲಿ ಈ ಮಿಶ್ರಣವನ್ನು ಹಚ್ಚಿ ಬ್ರಷ್ನಿಂದ ಹೀಗೆ ಉಜ್ಜುತ್ತಾ ಹೋಗಬೇಕು. ಈಗ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ, ಬ್ರಷ್ನ ಜೊತೆಗೆ ಅದರ ಗಲೀಜೆಲ್ಲ ಹತ್ಕೊಂಡು ಬಂದಿರುತ್ತೆ. ನೋಡಿ, ಒಂದು ಸ್ಪೂನ್ನ ಸಹಾಯದಿಂದ ನೀವು ಆ ಮಿಶ್ರಣವನ್ನು ಒಳಗಡೆಗೆ ಹಾಕಿ ನಂತರ ಬ್ರಷ್ನಿಂದ ಉಜ್ಜುತ್ತಾ ಹೋಗಬಹುದು. ಫ್ರೆಂಡ್ಸ್, ಈ ತರಹದ ಕ್ಲೀನಿಂಗ್ ವಿಡಿಯೋಗಳಾಗಿರಬಹುದು, ಹಳೆಯ ಬಟ್ಟೆಗಳ ಉಪಯೋಗ ಆಗಿರಬಹುದು, ವೇಸ್ಟ್ ಆಗಿರುವಂತಹ ಕಾರ್ಡ್ಬೋರ್ಡ್ ಡಬ್ಬಿಗಳ ಉಪಯೋಗ ಆಗಿರಬಹುದು, ನಮ್ಮ ಚಾನಲ್ನಲ್ಲಿ ನಿಮಗೆ ಎಲ್ಲ ರೀತಿಯ ವಿಡಿಯೋಗಳು ಕೂಡ ಸಿಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ನೀವು ಚಾನಲ್ನ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ. ನೋಡಿ, ಈ ಮಿಶ್ರಣವನ್ನು ಇಲ್ಲಿ ಹಾಕಿ ನಾನು ಬ್ರಷ್ನಿಂದ ಚೆನ್ನಾಗಿ ಉಜ್ಕೋತಾ ಇದ್ದೀನಿ. ನಂತರ ಒಂದು ಟಿಶ್ಯೂ ಪೇಪರ್ ಅಥವಾ ಹಳೆಯ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ನೀವು ಅದನ್ನು ಒರೆಸಿ ತೆಗೆದು ಬಿಡಬಹುದು. ನೋಡ್ತಾ ಇದ್ದೀರಲ್ವ, ಇದರಲ್ಲಿ ಉಳಿದಂತಹ ಎಲ್ಲ ಗಲೀಜು ಈ ಪೇಪರ್ಗೆ ಹತ್ಕೊಂಡು ಬಂತು. ಇದೇ ರೀತಿಯಾಗಿ ಇನ್ನೊಂದು ರೌಂಡ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆಗ ಮಿಕ್ಸರ್ ಪೂರ್ತಿಯಾಗಿ ಕ್ಲೀನ್ ಆದ ಹಾಗೆ ಆಗುತ್ತೆ. ನೋಡಿ, ಮತ್ತೆ ನಾನು ಬ್ರಷ್ನಿಂದ ಈ ಮಿಶ್ರಣದ ಜೊತೆಗೆ ಉಜ್ಜುತ್ತಾ ಇದ್ದೀನಿ. ಇಲ್ಲಿಯವರೆಗೂ ನಾವು ನೋಡಿ ಈ ಮಿಷಿನ್ನ ಮಧ್ಯಭಾಗದಲ್ಲಿ ಮಾತ್ರ ಕ್ಲೀನ್ ಮಾಡಿದ್ವಿ. ಇದೇ ರೀತಿಯಾಗಿ ನೀವು ಸೈಡ್ನಲ್ಲಿ ಹಾಗೆ ಅದರ ಬಟನ್ಗಳಿರುತ್ತಲ್ವ ಅಲ್ಲಿ ಎಲ್ಲ ಕಡೆಗೂ ಈ ಮಿಶ್ರಣವನ್ನು ಸರಿಯಾಗಿ ಹಚ್ಚಿ ಬ್ರಷ್ನಿಂದ ಒಂದು ರೌಂಡ್ ಉಜ್ಜುತ್ತಾ ಹೋಗಬೇಕು. ಆಗ ಏನೇ ಇದರಲ್ಲಿ ಗಲೀಜು ಹತ್ತಿದ್ರೂ ಧೂಳಾಗಿದ್ರೂ ಚೆನ್ನಾಗಿಯೇ ಕ್ಲೀನ್ ಆಗುತ್ತೆ. ನೋಡಿ, ಇದರ ಬಟನ್ಗಳ ಹತ್ರ ನಾವು ಕೈನಲ್ಲಿ ಒರೆಸ್ಕೊಂಡ್ರೆ ಅಷ್ಟು ಸರಿಯಾಗಿ ಕ್ಲೀನ್ ಆಗೋದಿಲ್ಲ. ಅದೇ ಬ್ರಷ್ನಿಂದ ಉಜ್ಜೋದ್ರಿಂದ ಅದರಲ್ಲಿರುವಂತಹ ಬ್ರಿಸಲ್ಸ್ ಮಧ್ಯ ಮಧ್ಯ ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ. ಅಡುಗೆ ಮಾಡುವಾಗ ಗಡಿಬಿಡಿಯಲ್ಲಿ ಮಿಕ್ಸಿಯನ್ನು ಮಾಡ್ಕೊಂಡಿರ್ತೀವಲ್ವ, ಆಗ ಇದ್ರ ಮೇಲೆಲ್ಲ ಏನಾದರೂ ಚೆಲ್ಲಿರುತ್ತೆ, ತಕ್ಷಣಕ್ಕೆ ಒರೆಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಹಾಗೆ ಬಿಟ್ಟುಬಿಟ್ರೆ ಒಣಗೋಗಿ ಗಲೀಜಾಗಿಬಿಟ್ಟಿರುತ್ತಲ್ವ, ಅದನ್ನೆಲ್ಲ ನೀವು ಇದರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಎಲ್ಲ ಕಡೆಗೂ ಬ್ರಷ್ನಿಂದ ಉಜ್ಕೊಂಡಾದ ನಂತರ ನಾನು ಒಂದು ಟಿಶ್ಯೂ ಪೇಪರ್ನಿಂದ ಇದನ್ನೆಲ್ಲ ಒರೆಸ್ತಾ ಬರ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಬೇಡ ಅಂದರೆ ನೀವು ಒಂದು ಒಳ್ಳೆಯ ಕ್ಲೀನ್ ಆಗಿರುವಂತಹ ಬಟ್ಟೆಯಿಂದ ಕೂಡ ಒರೆಸಬಹುದು. ಆದರೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ಮಾತ್ರ ತೊಳೆಯೋದಕ್ಕೆ ಹೋಗಬೇಡಿ. ನೀರು ಹೋದರೆ ಆಮೇಲೆ ಮಿಷಿನ್ ಕೆಟ್ಟು ಹೋಗುವಂತಹ ಚಾನ್ಸಸ್ ಇರುತ್ತೆ. ಅಲ್ಲದೆ ಇದನ್ನು ಪ್ಲಗ್ ಮಾಡುವಾಗ ಕೂಡ ನೀವು ಪೂರ್ತಿಯಾಗಿ ಡ್ರೈ ಆಗಿರುವಂತೆಯೇ ನೋಡ್ಕೋಬೇಕು. ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.